ಕುಮಾರಸ್ವಾಮಿ ಯಾರು JDS ಕುಮಾರಸ್ವಾಮಿನಾ? ರೈತ ಸರ್, ರೈತ ಕುಮಾರಸ್ವಾಮಿ. ಹೌದು. ಹೇಳಿ ಕುಮಾರಸ್ವಾಮಿ ಅವರೇ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಅಂದ್ರೆ ಏನಂದ್ರೆ ಸರ್, ನಾನು ಡಿಗ್ರಿ ಹೋಲ್ಡ್ರು. ಡಿಗ್ರಿ ಹೋಲ್ಡ್ರ ನೀವು? ಏನ್ ಓದಿದ್ರ ಡಿಗ್ರಿಲಿ? ಬಿಕಾಮ್ ಕಂಪ್ಲೀಟ್. ಬೆಂಗಳೂರು ವಿವಿಪುರಂ ಕಾಲೇಜಲ್ಲಿ ಓದಿದ್ದು. ನನಗೆ ಎಲ್ಲೂ ಸರ್ಕಾರಿ ಕೆಲಸ ಸಿಗ್ಲಿಲ್ಲ. ಟ್ರೈ ಮಾಡಿದ್ರಿ? ಟ್ರೈ ಮಾಡೋದು ಸಿಗ್ಲಿಲ್ಲ. ಏನ್ ಮಾಡೋದು, ನನಗೆ ರೇಷ್ಮೆ ಬಗ್ಗೆ ಆಸಕ್ತಿ ಬಂತು. ರೇಷ್ಮೆ ಬಗ್ಗೆ ಇದು ಮಾಡ್ಕೊಂಡು ಸರ್ಕಾರದಿಂದನೇ ಎಲ್ಲಾನು, ಈಗೊಂದು ಗುಳಿ ನೆಡಕ್ಕೂ ಸಬ್ಸಿಡಿ ತಗೊಂಡಿದ್ದೀನಿ. ಆಮೇಲೆ ನರೇಗಾದಲ್ಲಿ ತಗೊಂಡಿದ್ದೀನಿ. ಪ್ರತಿಯೊಂದ್ರಲ್ಲೂ ತಗೊಂಡು ಮನೆ ಕಟ್ಟಕ್ಕೆ ಸಬ್ಸಿಡಿ ಲೋನು ಕೊಟ್ಟವ್ರೆ ಸರ್ಕಾರದಿಂದ ಫ್ರೀಯಾಗಿ. ಎಲ್ಲ ತಗೊಂಡು ನಾನು ಪ್ರತಿ ತಿಂಗಳು 175 ಮಟ್ಟೆ ನಾನು ಹುಳ ಮೇಯಿಸ್ತೀನಿ. 175 ಮಟ್ಟೆಗೆ ಒಂದು 200 kg 225 kg ರೇಷ್ಮೆ ಬೆಳಿತೀನಿ. 700 ರೂಪಾಯಿ ಅಂದ್ರೆ 1-1.5 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 50,000 ರೂಪಾಯಿ ಖರ್ಚು ಕಳೆದ್ರು 1-1.5 ಲಕ್ಷ ರೂಪಾಯಿ ನನಗೆ 1-1.10 ತಿಂಗಳಿಗೆ. ನಾನು 2 ತಿಂಗಳಿಗೆ 3 ಬೆಳೆ ಬೆಳಿತೀನಿ. ಅಲ್ಲಿಗೆ ತಿಂಗಳಿಗೆ 1.5 ಲಕ್ಷ ನಾನು ಉಳಿಸ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಕೆಲಸ ಹೋಗಿದ್ರು ಈ ಸಂಬಳ ಕೊಡ್ತಾ ಇರಲಿಲ್ಲ. ಬೆಳಗ್ಗೆ 4 ಅವರ್, ಸಂಜೆ 4 ಅವರ್. ಜೊತೆಗೆ ನಾನು ಅಗ್ರಿಕಲ್ಚರ್ ಪವರ್, ಹೌದು, ರೈತನ ಪವರ್ ಇದು. ಜೊತೆಗೆ ನಾನು ಇಲ್ಲಿ 10 ಜನಕ್ಕೆ ಕೆಲಸನೂ ಕೊಟ್ಟಿದ್ದೀನಿ. ಪ್ರತಿದಿನನೂ ನನ್ನ ತೋಟದಲ್ಲಿ 10 ಜನ ಕೆಲಸನೂ ಮಾಡ್ತಾರೆ. ಅವ್ರ ಜೀವನನೂ ನಡೀತಾ ಇದೆ. ನಾನು ಡಿಗ್ರಿ ಹೋಲ್ಡರ್ ಆಗಿ ವ್ಯವಸಾಯ ಮಾಡ್ಕೊಂಡು ಸಂತೃಪ್ತಿಯಾಗಿ ಜೀವನನೂ ಮಾಡ್ತಾ ಇದ್ದೀನಿ. ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದು ಅದು ಇದೇನಿಲ್ಲ. ನಾವು ರೈತರೆಲ್ಲ ನಮ್ಮ ಭಾಗದಲ್ಲಿ, ಈ ಕಂಚಕರ್ನಹಳ್ಳಿ ಮತ್ತು ಬೈರ್ಮಂಗ್ಲ ಭಾಗದಲ್ಲಿ ನೀರಾವರಿ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲರೂ ಸಮೃದ್ಧಿಯಾಗಿ ಬೆಳೆ ನೀರಾವರಿ ಚೆನ್ನಾಗಿಲ್ಲ, ಆ ಭೂಮಿ ಬೆಳೆ ಬೆಳೆಯೋದಕ್ಕೆ ಯೋಗ್ಯ ಅಲ್ಲ, ಆಮೇಲೆ ರೈತರೇ ಅಲ್ಲ ಅಂತ DK ಶಿವಕುಮಾರ್ ಅವರು ಸರ್. ಅವರು ಎಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೋದು ಸರ್. ಗ್ರೌಂಡ್ ರಿಪೋರ್ಟ್ ಅಲ್ಲಿ ಬನ್ನಿ, ಪ್ರತಿ ಎಷ್ಟು ಜನ ರೈತರಿದ್ದಾರೆ, ಈ ಅಕ್ವೇರ್ಗೆ ಎಷ್ಟು ಜನ ವಿರೋಧ ಇದ್ದಾರೆ ಅಂತ ಎಲ್ಲಾನು ಬೇಕಾದ್ರೆ ಪಾಣಿ ಸಮೇತ, ರೈತರು ಪಾಸ್ಬುಕ್ ಸಮೇತ ಏನ್ ಬೇಕೋ ಎಲ್ಲ ನಾವು ಕೊಡಕ್ ರೆಡಿ ಇದ್ದೀವಿ. ಅವರೇ ಒಂದು ಡೇಟ್ ಹೇಳ್ಬಿಡ್ಲಿ, ಒಂದು ಜಾಗ ಹೇಳ್ಬಿಡ್ಲಿ, ನಾವು ತಗೋಗಿ ಅವ್ರ ರೈತರೆಲ್ಲ 10 ಜನ 20 ಜನ ಅಂತ ಹೇಳವ್ರು ರೈತರು ಈ ಭಾಗದಲ್ಲಿರೋದು. ನಮ್ಮ ಬೈರ್ಮಂಗದಲ್ಲೇ ಸರ್ ರೇಷ್ಮೆ ಬೆಳ್ಕೊಂಡೇನೆ ಹೆಚ್ಚು ಕಮ್ಮಿ ಒಂದು 70 ಕುಟುಂಬ ಜೀವನ ಮಾಡ್ತಾ ಇದೀವಿ.